ಬಸ್ ರಸ್ತೆ ಮೇಲೆ ಬಂದಾವನ್ರಿ, ಅವು ಬಸ್ ರಸ್ತೆ ಮೇಲೆ ಬಂದಾವ 1400 ಅಂದ್ರೆ ನಮ್ಮ ಸರ್ಕಾರ ಇದ್ದಾಗ ಆರ್ಡರ್ ಕೊಟ್ಟಿದ್ದು, ಈಗ ಡೆಲಿವರಿ ತಗೊಂಡಿರಿ ಯಾರೋ. ಈಗ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಿರ್ತಾರೆ, ಕೊಟ್ಟ ಕುದುರೆಯನ್ನು ಏರಿ ಹೋರಾಡಲು ಅರಿಯದವನು ವೀರನಲ್ಲ ಶೂರನೂ ಅಲ್ಲ ಅಂತ. ನೀವು ಅವತ್ ಮಾಡಿದ್ರೆ ನಾವ್ಯಾಕೆ ಇವತ್ತು ಓದ್ತಿದ್ವಿ? ನೀವು ಮಾಡ್ಲಿಲ್ಲ, ನಾವು ಮಾಡಿದೀವಿ. ಅದನ್ನ ಘನವತ್ತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ತಡ್ಕೊಳ್ಳಿ, ನೀವು ಬಂದಾಗ ನೀವು ಮಾಡೋದ್ರೆ ಬಸ್ ಅದು ಕೊಟ್ಟಿದ್ದು ನಾವು. ಒಂದೇ ನಿಮಿಷ ನೀವು ನಮ್ಮ ಆತ್ಮೀಯ ಸ್ನೇಹಿತರು ಇಲ್ಲೇ ಇದ್ದವ್ರು, ಈಗ ಅಲ್ಲಿ ಹೋಗಿರಿ. ಒಂದು ಸುಳ್ಳು ಭಾಷಣವನ್ನು ಓದಾಕ ಎಷ್ಟು ಶ್ರಮ ತಗೊಳಕತ್ತೀರಿ ಅಂದ್ರ ಪಾಪ ನಿಮ್ಮನ್ನು ನೋಡಿ ನಮ್ಗೆ ಕಣಿಕರ ಅನಿಸ್ತದೆ. ಈಗ ಸಿ ಸಿ ಪಾಟೀಲ್ರು ಪಾಪ ಅವರು ನಿಮ್ಮನ್ನೇ ನಿಮ್ಮನ್ನೇ ಸಮರ್ಥನೆ ಮಾಡ್ಕೋಬೇಕು. ನಮ್ಮನ್ನ ಸಮರ್ಥನೆ ಮಾಡ್ಕೊಂಡ್ರೆ ಆಮೇಲೆ ಅಷ್ಟೇ ಅವ್ರಿಗೆ ಗೇಟ್ ಪಾಸ್. ಹಾಗಾಗಿ ಇವತ್ತು ವಾಸ್ತವದ ಚಿತ್ರಣದ ಭಾಷಣವನ್ನ ಸನ್ಮಾನ್ಯ ಘನವತ್ತ ರಾಜ್ಯಪಾಲರು ಮಾತಾಡಿದಾರೆ ಹೊರತು ಬೂಟಾಟಿಕೆಯ ಅಥವಾ ಕುತಂತ್ರದ ಅಥವಾ ಯಾವುದೇ ಒಂದು ಮರೆಮಾಚತಕ್ಕಂಥ ವಿಚಾರವನ್ನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ನಾನು ನನ್ನ ಮಾತಿನಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ರೆ. ಸನ್ಮಾನ್ಯ ಉಪಾಧ್ಯಕ್ಷರೇ, ಇವತ್ತು ನೀರಾವರಿ ಇಲಾಖೆ ಮೊದಲೇ ನರೇಂದ್ರ ಸ್ವಾಮಿ ಅವರು ಅಸ್ತಿತ್ವಕ್ಕೆ ಬಂದ ಅಲ್ಪ ಅವಧಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಮಾಡ್ತಾ ಇರ್ತಕ್ಕಂಥದ್ದು 16,000 ನೇಮಕಾತಿ ಈಗ 8 ತಿಂಗಳು ನಡೆದಿದೆ. ನೀವು ನೇಮಕಾತಿ ಮಾಡದೇನೆ ಸರ್ಕಾರಿ ಕಚೇರಿಗಳ ಕಾರ್ಯಕಲಾಪಗಳು ಸರಿಯಾಗಿ ನಡೀತಿರ್ಲಿಲ್ಲ ಅನ್ನೋ ಆರೋಪ ಇದ್ದದ್ದು. ಆದರತ್ತ ಗಮನ ಹರಿಸಿ ನಮ್ಮ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದೆ. ಕಚೇರಿಗಳಲ್ಲಿ ಸಿಬ್ಬಂದಿಯ ಕೊರತೆ ಕಾಣಬಾರದು. ಆ ಜವಾಬ್ದಾರಿನಲ್ಲಿ ನಮ್ಮ ಸರ್ಕಾರ ಮೊದಲ ಹೆಜ್ಜೆ ಇಟ್ಟು 16,000 ಜನಕ್ಕೆ ಇವತ್ತು ನೇಮಕಾತಿ ಆದೇಶ ಕೊಟ್ಟದಲ್ದೇನೆ ಇನ್ನೂ 14,000 ಜನದ್ದು ಚಾಲ್ತಿನಲ್ಲಿದೆ ಅನ್ನೋದನ್ನ ನನ್ನ ಭಾಷಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.